ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನ್ಯಾಚುರಲ್ ಹೇರ್ ಆಯಿಲನ್ನು ಮನೆಯಲ್ಲೇ ಹೇಗೆ ನಾನು ರೆಡಿ ಮಾಡ್ಕೊತೀನಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಶುದ್ಧವಾದ ಕೊಬ್ಬರಿ ಎಣ್ಣೆ, ಒಂದು ಅರ್ಧ ಕಪ್ನಷ್ಟು ಮೆಂತ್ಯ, ಅರ್ಧ ಕಪ್ನಷ್ಟು ಕಪ್ಪು ಜೀರಿಗೆ ಮತ್ತು ಒಂದು 1/4 kgಯಷ್ಟು ಸಣ್ಣ ಈರುಳ್ಳಿ, ಒಂದು 2 ಅಥವಾ 3 ಅಲೋವೆರಾ ಎಲೆಗಳು ಈ ರೀತಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ವಸ್ತುವನ್ನು ತೊಳೆದು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೋಬೇಕು. ಮತ್ತು ಒಂದು 15ರಿಂದ 20 ಬೆಟ್ಟದ ನೆಲ್ಲಿಕಾಯಿ, ದಾಸವಾಳದ ಎಲೆ, ದಾಸವಾಳದ ಹೂವು ಮತ್ತು ಕರಿಬೇವು ಇದಿಷ್ಟನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಪದಾರ್ಥಗಳನ್ನೆಲ್ಲ ತಯಾರಿ ಮಾಡಿ ಇಟ್ಕೊಂಡು ನಾನಿಲ್ಲಿ 2 ಲೀಟರ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದಕ್ಕೆ 1/4 ಲೀಟ್ರ್ನಷ್ಟು ಹರಳೆಣ್ಣೆ ಮತ್ತು 1/4 ಲೀಟ್ರಷ್ಟು ಸಾಸಿವೆ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೀನಿ. 2 ಲೀಟ್ರು ಕೊಬ್ಬರಿ ಎಣ್ಣೆಯನ್ನು ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕಿ ಕಮ್ಮಿ ಉರಿನಲ್ಲಿ ಇಟ್ಟು ಅದನ್ನು ಕಾಯಿಸ್ಕೋಬೇಕು. ಕೊಬ್ಬರಿ ಎಣ್ಣೆ ಜೊತೆಗೇ ಹರಳೆಣ್ಣೆ ಒಂದು 1/4 ಲೀಟ್ರಷ್ಟು, ಸಾಸಿವೆ ಎಣ್ಣೆ ಒಂದು 1/4 ಲೀಟ್ರಷ್ಟು ಸೇರಿಸಿ ಕಾದಿರೋ ಎಣ್ಣೆಗೆ ಮೆಂತ್ಯ ಮತ್ತು ಕಪ್ಪು ಜೀರಿಗೆಯನ್ನು ಹಾಕಿ 5ರಿಂದ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು. ಈ ರೀತಿಯಾಗಿ ಕುದಿ ಬಂದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ನೆಲ್ಲಿಕಾಯಿ, ಅಲೋವೆರಾ ಮತ್ತು ಸಣ್ಣ ಈರುಳ್ಳಿಯನ್ನು ಸೇರಿಸಿ ಇದನ್ನು ಸಹ ಒಂದು 5ರಿಂದ 10 ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಎಲ್ಲವನ್ನು ಸೇರಿಸಿದ್ದೀನಿ. 5ರಿಂದ 10 ನಿಮಿಷಗಳ ಕಾಲ ಕುದಿ ಬಂದಮೇಲೆ ಇದಕ್ಕೆ ದಾಸವಾಳ ಎಲೆ ಮತ್ತು ದಾಸವಾಳದ ಹೂವು ಮತ್ತು ಕರಿಬೇವು ಈ ಮೂರನ್ನು ಸಹ ಹಾಕ್ತಾಯಿದ್ದೀನಿ. ಇವೆಲ್ಲ ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ ನಂತರ ನೋಡಿ ಈ ರೀತಿಯಾಗಿ ಕೆಂಪು ಬಣ್ಣಕ್ಕೆ ತಿರುಗಿರುತ್ತೆ. ಯಾವುದೇ ಕಾರಣಕ್ಕೂ ಕಪ್ಪು ಬಣ್ಣಕ್ಕೆ ಬರಬಾರ್ದು. ಈಗ ಇದು ರೆಡಿಯಾಗಿದೆ. ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದ ಮೇಲೆ ಇದನ್ನು ಒಂದು ಬಟ್ಟೆಯ ಸಹಾಯದಿಂದ ಅಥವಾ ಸ್ಟ್ರೈನರ್ನ ಸಹಾಯದಿಂದ ಈ ರೀತಿಯಾಗಿ ಸೋಸಿಟ್ಕೊಂಡ್ರೆ ಒಂದು ಒಳ್ಳೆಯ ನ್ಯಾಚುರಲ್ ಆಗಿ ಹೇರ್ ಆಯಿಲನ್ನು ರೆಡಿ ಮಾಡ್ಕೊಬೋದು. ನಾನು ಮಾಡಿದಂತಹ ರೀತಿ ನಿಮಗೇನಾದರೂ ಇಷ್ಟ ಆಗಿದರೆ ನೀವು ಕೂಡ ನ್ಯಾಚುರಲ್ ಆಗಿ ಮನೆಯಲ್ಲಿ ಹೇರ್ ಆಯಿಲ್ ರೆಡಿ ಮಾಡಿಕೊಂಡು ಕೂದಲಿಗೆ ಒಳ್ಳೆಯ ಆರೈಕೆ ಮತ್ತು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.